ವಿಗ್ರಹಗಳು ಕೂಡ ನೀವು ಇಲ್ಲಿ ಕಾಣಬಹುದು. ವಿಷ್ಣುವಿನ ವಿಗ್ರಹ ಇದೆ, ಸ್ವಲ್ಪ ನಿಮಗೆ ಝೂಮ್ ಮಾಡಿ ತೋರಿಸ್ತೀನಿ. ಇಲ್ಲಿ ತೀರಿಕೊಂಡಂಥವರ ಅಸ್ಥಿಗಳ ವಿಸರ್ಜನೆ ನಡೆಯುತ್ತೆ. ಜೊತೆಗೆ ಇಲ್ಲಿ ನೋಡ್ತಾ ಇದ್ದೀರಾ ಪಿಂಡಗಳ ದಾನವನ್ನು ಕೂಡ ಮಾಡ್ತಾರೆ. ತೀರಿಕೊಂಡಾಗ ಸುಡ್ತಾರಲ್ಲ, ಸುಟ್ಟಾಗ ಸಿಗುವಂತಹ ಆ ಅಸ್ಥಿಗಳನ್ನು ಇಲ್ಲಿ ವಿಸರ್ಜನೆ ಮಾಡ್ತಾರೆ. ನೋಡ್ತಾ ಇದ್ದೀರಾ ಪೂಜೆಗಳು ಎಷ್ಟು ರೀತಿಯಾಗಿ ಮಾಡ್ತಾರೆ. ಯಾಕಂದರೆ ನಮ್ಮ ಹಿಂದೂ ಸಂಪ್ರದಾಯದಲ್ಲೂ ಕೂಡ ಹಲವಾರು ಥರದ ಪಂಗಡಗಳಿವೆ. ಆ ಪಂಗಡಗಳ ಅನುಸಾರವಾಗಿ ಇಲ್ಲಿ ತಮ್ಮ ಪದ್ಧತಿಗಳನ್ನು ಅನುಸರಿಸುತ್ತಾರೆ. ಹರ್ ಹರ್ ಮಹಾದೇವ್. ಸ್ನೇಹಿತರೆ, ಇವತ್ತು ನಾವು ಶ್ರೀರಂಗಪಟ್ಟಣ ಅಂದರೆ ಮೈಸೂರು ಹತ್ತಿರ ಇರುವ ಸಂಗಮದಲ್ಲಿದ್ದೇವೆ. ತ್ರಿವೇಣಿ ಸಂಗಮದಲ್ಲಿದ್ದೇವೆ. ತ್ರಿವೇಣಿ ಸಂಗಮ ಅಸ್ಥಿ ವಿಸರ್ಜನೆಗೆ ಅತ್ಯಂತ ಹೆಸರುವಾಸಿಯಾದಂತಹ ಒಂದು ಜಾಗ. ಇದು ಬಂದ ತಕ್ಷಣ ನಿಮಗೆ ಇಲ್ಲಿ ಕಾರ್ ಪಾರ್ಕಿಂಗ್ ಕೂಡ ಮಾಡೋಕ್ಕೆ ಸಿಗುತ್ತೆ. ಇಲ್ಲಿ ನಿಮಗೆ ಎರಡು ನದಿಗಳ ಸಂಗಮವನ್ನು ನೀವು ಕಾಣಬಹುದು. ಪ್ರಮುಖವಾಗಿ ಕಾವೇರಿ ನದಿ. ಈ ಕಾವೇರಿ ನದಿ ಸಂಗಮದಲ್ಲಿ ನಿಮಗೆ ಹೆಚ್ಚಾಗಿ ಸಾವನ್ನಪ್ಪಿದವರಂತಹ ಅಸ್ಥಿಗಳನ್ನು ಇಲ್ಲಿ ಬಿಡ್ತಾರೆ. ಬಟ್ ಇಲ್ಲಿ ನೋಡ್ತಿದ್ದ ಹಾಗೆ ನನಗೆ ಸ್ವಚ್ಛತೆಯ ಅಭಾವ ಕಂಡು ಬರ್ತಿದೆ. ಅದುವೇ ನೋಡಿ, ಕಾವೇರಿ ನದಿ ಹರಿದುಕೊಂಡು ಬರ್ತಾ ಇದ್ದಾಳೆ. ಸೊ ಇಲ್ಲೂ ಕೂಡ ನಿಮಗೆ ದೊಡ್ಡದಂಥ ಒಂದು ಆಲದ ಮರ ಇದೆ. ನೀವು ಕಾಣ್ತಿರ್ಬೋದು, ಇಲ್ಲಿ ಎಲ್ಲ ಪೂಜೆ ಪುನಸ್ಕಾರಗಳು ಭರದಿಂದ ಸಾಗಿವೆ. ಇಲ್ಲಿ ತೀರಿಕೊಂಡಂಥವರ ಅಸ್ಥಿಗಳ ವಿಸರ್ಜನೆ ನಡೆಯುತ್ತೆ. ಜೊತೆಗೆ ಇಲ್ಲಿ ನೋಡ್ತಾ ಇದ್ದೀರಾ ಪಿಂಡಗಳ ದಾನವನ್ನು ಕೂಡ ಮಾಡ್ತಾರೆ. ಇಲ್ಲಿ ಪಿಂಡದಾನ ಮಾಡೋಕ್ಕೂ ಕೂಡ ಇಲ್ಲಿ ಜಾಗವಿದೆ ನೋಡಿ. ಇದು ಸಂಗಮ. ಇಲ್ಲಿ ಎರಡು ನದಿಗಳು ಸೇರುವಂಥ ಜಾಗ ಆಗಿದ್ದರಿಂದ ಸಂಗಮ ಅಂತಾರೆ. ಇಲ್ಲಿ ನೋಡಿ, ಇಲ್ಲಿ ಯಾವ ರೀತಿ ಪೂಜೆಗಳು, ಇಲ್ಲಿ ಪುನಸ್ಕಾರಗಳು, ತಮ್ಮ ಪಿತೃಗಳನ್ನು ಪಿಂಡ ರೂಪದಲ್ಲಿ ಬಿಟ್ಟು ಇಲ್ಲಿ ಪೂಜೆಗಳನ್ನು ಮಾಡ್ತಾರೆ. ಅದರಲ್ಲೂ ಪಿತೃಪಕ್ಷದಲ್ಲಿ ಇಲ್ಲಿ ಸಿಕ್ಕಾಪಟ್ಟೆ ಜನರು ತುಂಬಿರ್ತಾರೆ. ಆದರೆ ಇದು ಪಿತೃಪಕ್ಷ ಅಲ್ಲ, ಆದರೂ ಕೂಡ ಇಲ್ಲಿ ಪ್ರತಿನಿತ್ಯ ನೂರಾರು ಜನ ಭಕ್ತಾದಿಗಳು ಬಂದು ಪೂಜೆ ಪುನಸ್ಕಾರಗಳನ್ನು ಮಾಡ್ತಾರೆ. ಇಲ್ಲಿ ನೋಡ್ತಾ ಇದ್ದೀರಾ ಒಂದು ತುಳಸಿ ಕಟ್ಟೆ ಇದೆ. ಆ ತುಳಸಿ ಕಟ್ಟೆ ಸುತ್ತಲೂ ನಾಗದೇವತೆಗಳ ಪ್ರತಿಷ್ಠಾಪನೆ ಆಗಿದೆ. ಅಲ್ಲಲ್ಲಿ ನಿಮಗೆ ತೆಪ್ಪಗಳ ಮೂಲಕ ಜನರು ದೋಣಿ ವಿಹಾರವನ್ನು ಕೂಡ ಮಾಡ್ತಾ ಇದ್ದಾರೆ. ಇನ್ನು ಇಲ್ಲಿ ಕೆಲವರು ಮೀನುಗಳನ್ನು ಕೂಡ ಹಿಡಿತಾ ಇದ್ದಾರೆ. ನೋಡಿ ತೋರಿಸ್ತೇನೆ ನಿಮಗೆ ಇಲ್ಲಿ ಯಾವ ಥರ ಎಲ್ಲರೂ ಪಿಂಡದಾನವನ್ನು ಮಾಡಿ ಗಲೀಜನ್ನು ಕೂಡ ಮಾಡಿದ್ದಾರೆ. ಬಟ್ ಇದೊಂದು ನನಗೆ ಯಾಕೋ ಇಷ್ಟ ಆಗಿ ಬರೋದಿಲ್ಲ. ಮಾಡಬೇಕು, ಸ್ವಚ್ಛತೆಯನ್ನು ಕೂಡ ಕಾಪಾಡಬೇಕು. ಇಲ್ಲಿ ನೋಡಿ, ಇಲ್ಲಿ ಎಷ್ಟೋ ದೇವಾನುದೇವತೆಗಳ ವಿಗ್ರಹಗಳು ಕೂಡ ನೀವು ಇಲ್ಲಿ ಕಾಣಬಹುದು. ವಿಷ್ಣುವಿನ ವಿಗ್ರಹ ಇದೆ, ಸ್ವಲ್ಪ ನಿಮಗೆ ಝೂಮ್ ಮಾಡಿ ತೋರಿಸ್ತೀನಿ. ನೀವು ನೋಡ್ತಾ ಇದ್ದೀರಾ ವಿಷ್ಣು ಅವನ ಮುಖದ ಹಿಂದೆ ನಾವು ಈ ಶೇಷನಾಗವನ್ನು ಕಾಣಬಹುದು. 1 2 3 4 5 6 7 8 ಹೆಡೆ ಇದೆ. ಅಲ್ಲಲ್ಲಿ ನಾಗದೇವತೆಗಳನ್ನು ನೀವು ಕಾಣಬಹುದು ಈ ನೀರಲ್ಲಿ. ಈ ಥರ ಇಲ್ಲಿ ಯಾಕೆ ಬಿಟ್ಟಿದ್ದಾರೆ ಅಂತ ನನಗೆ ಗೊತ್ತಿಲ್ಲ. ಬಟ್ ಅಲ್ಲಲ್ಲಿ ಸಿಕ್ಕಾಪಟ್ಟೆ ಮಡಿಕೆಗಳನ್ನು ನೀವು ನೋಡ್ಬೋದು. ಇವೆಲ್ಲ ಅಸ್ಥಿಗಳನ್ನು ಬಿಟ್ಟಂತಹ ಮಡಿಕೆಗಳಾಗಿವೆ, ಚಿಕ್ಕದು ದೊಡ್ಡದು ಎಲ್ಲ ಸೇರಿ. ನೀರು ಇಲ್ಲಿ ಕುಲುಷಿತಗೊಂಡಿದೆ ಅಂತ ನಾನು ಹೇಳ್ತೀನಿ. ಬಟ್ ನಡುವೆ ಹೋದರೆ ತುಂಬಾ ಕ್ಲೀನಾಗಿದೆ. ಆ ಕಡೆ ಎಲ್ಲ ಹೊಲಗದ್ದೆಗಳು ಕೂಡ ಇವೆ. ಮೇಲೆ ಅಲ್ಲಿ ನಿಮಗೆ ಒಂದು ದೇವಸ್ಥಾನ ಕೂಡ ಇದೆ, ಅಲ್ಲೂ ಕೂಡ ನಿಮಗೆ ಕರ್ಕೊಂಡು ಹೋಗ್ತೀನಿ. ಇಲ್ಲಿ ನೋಡಿ, ಇಲ್ಲಿ ಜನ ಕೆಲವೊಬ್ಬರು ಪಿಂಡದಾನ ಮಾಡಿ ಆ ಪಿಂಡನ್ನು ಒಂದೊಂದಾಗಿ
ಮೀನುಗಳಿಗೂ ಕೂಡ ಬಿಡ್ತಾ ಇದ್ದಾರೆ. ಪೂಜೆಗಳು ಕೂಡ ಇಲ್ಲಿ ಒಂದು ಶಿವನ ಲಿಂಗ ಕೂಡ ಇದೆ, ಪಕ್ಕದಲ್ಲಿಯೇ ಒಬ್ಬ ಋಷಿಯ ಮೂರ್ತಿ ಕೂಡ ಇದೆ. ಜನರು ನೋಡಿ ಇಲ್ಲಿ ಅಸ್ಥಿಗಳನ್ನು ಬಿಡೋಕ್ಕೆ ಇಲ್ಲಿ ಪೂಜೆಗಳನ್ನು ಮಾಡ್ತಾ ಹೆಚ್ಚಾಗಿ ಇಲ್ಲಿ ಯಾರು ಈ ಏನೋ ಸುಡ್ತಾರಲ್ಲ, ಯಾರಾದರೂ ತೀರ್ಕೊಂಡಾಗ ಸುಟ್ಟಾಗ ಸಿಗುವಂತಹ ಆ ಅಸ್ಥಿಗಳನ್ನು ಇಲ್ಲಿ ವಿಸರ್ಜನೆ ಮಾಡ್ತಾರೆ. ಕೆಲವೊಬ್ಬರು ಗಂಗಾ ಹೋಗ್ತಾರೆ, ಪ್ರಯಾಗ್ರಾಜ್ ಹೋಗ್ತಾರೆ. ನಿಮಗೆಲ್ಲ ಗೊತ್ತಿರುವಾಗೆ ಅಲ್ಲೂ ಕೂಡ ಸಂಗಮವಿದೆ. ಆದರೆ ನಮ್ಮ ಕರ್ನಾಟಕದಲ್ಲಿ ಕೂಡ ಹಲವಾರು ಸಂಗಮಗಳಿವೆ. ಲೈಕ್ ಕೂಡಲ ಸಂಗಮವಾಗಲಿ ಅಥವಾ ಕೂಡಲ ಆಗಲಿ, ಅಥವಾ ಇಲ್ಲಿರುವಂತಹ ಶ್ರೀರಂಗಪಟ್ಟಣದಲ್ಲಿರುವಂಥ ತ್ರಿವೇಣಿ ಸಂಗಮ ಆಗಲಿ, ಇಲ್ಲೂ ಕೂಡ ನೀವು ಕಾಣ್ಬೋದು. ನೋಡಿ ಬರೆದಿದ್ದಾರೆ ಇಲ್ಲಿ, ನಿಮಗೆ ಪ್ರಕಟಣೆ ಕೂಡ ಮಾಡಿದ್ದಾರೆ. ಪುರಸಭೆ ಶ್ರೀರಂಗಪಟ್ಟಣ ನದಿ ತೀರದಲ್ಲಿ ಅಸ್ಥಿ ಮತ್ತು ಶ್ರಾದ್ದ ವಿಸರ್ಜನೆಗೆ 100 ರೂಪಾಯಿಗಳನ್ನು ಕಡ್ಡಾಯವಾಗಿ ಪಾವತಿಸಬೇಕು ಮತ್ತು ನದಿಯಲ್ಲಿ ಬಟ್ಟೆಗಳನ್ನು ಹಾಕಬಾರ್ದು, ಹಾಕಿದರೆ 300 ರೂಪಾಯಿ ದಂಡವನ್ನು ಕೂಡ ಹಾಕಲಾಗುತ್ತೆ. ಆ ಪ್ರಕಟಣೆಯನ್ನು ನೋಡಿದೆ, ಬಟ್ ಯಾರೂ ಕೂಡ ಅದನ್ನು ಫಾಲೋ ಮಾಡೋದಿಲ್ಲ ಅಂದ್ಕೊತೀನಿ. ಇಲ್ಲಿ ನೋಡ್ತಾ ಇದ್ದೀರಾ ಪೂಜೆಗಳು ಎಷ್ಟು ರೀತಿಯಾಗಿ ಮಾಡ್ತಾರೆ. ಯಾಕಂದರೆ ನಮ್ಮ ಹಿಂದೂ ಸಂಪ್ರದಾಯದಲ್ಲೂ ಕೂಡ ಹಲವಾರು ಥರದ ಪಂಗಡಗಳಿವೆ. ಆ ಪಂಗಡಗಳ ಅನುಸಾರವಾಗಿ ಇಲ್ಲಿ ತಮ್ಮ ಪದ್ಧತಿಗಳನ್ನು ಅನುಸರಿಸುತ್ತಾರೆ. ಕೆಲವರು ಹಿಟ್ಟಿನ ಪಿಂಡವನ್ನು ಮಾಡಿದರೆ, ಇನ್ನು ಕೆಲವರು ಅನ್ನದ ಪಿಂಡವನ್ನು ಮಾಡ್ತಾರೆ. ನೋಡಿ ಇಲ್ಲಿ ಇದುವೇ ಎಕ್ಸಾಕ್ಟ್ಲಿ ನಿಮಗೆ ಸಂಗಮ. ಆ ಕಡೆ ಒಂದು ನದಿ, ಈ ಕಡೆ ಒಂದು ನದಿ. ಸೊ ಇಲ್ಲಿ ಪೂಜೆ ಪುನಸ್ಕಾರಗಳು ನಡೀತಾ ಇದೆ ನೋಡಿ. ಎಲ್ಲ ಕುಟುಂಬದ ಪ್ರತಿಯೊಬ್ಬ ಸದಸ್ಯರು ಇಲ್ಲಿ ತಮ್ಮ ಪೂಜೆ ಪುನಸ್ಕಾರಗಳನ್ನು ಮಾಡ್ತಾ ಇದ್ದಾರೆ. ಪಿತೃಗಳ ಆಶೀರ್ವಾದವನ್ನು ಕೂಡ ಪಡಿತಾ ಇದ್ದಾರೆ ನೋಡಿ. ಇನ್ನು ಕೆಲವರು ಪ್ರವಾಸಿಗರು ಇಲ್ಲಿ ಬಂದಿರೋದು, ಅವರು ಇಲ್ಲಿ ದೋಣಿ ವಿಹಾರವನ್ನು ಕೂಡ ಮಾಡ್ತಾಯಿದ್ದಾರೆ. ಅಲ್ಲಿವರೆಗೂ ಕರ್ಕೊಂಡು ಹೋಗ್ಬಿಟ್ಟು ನಿಮಗೆ ದೋಣಿ ವಿಹಾರ ಮಾಡಿಸ್ತಾರೆ. ಹೆಚ್ಚು ಕಡಿಮೆ ಒಬ್ಬರಿಗೆ ಒಂದು 100 ರೂಪಾಯಿ ಇರಬೇಕು ಅಂದ್ಕೊತೀನಿ. ಕೇಳಿಲ್ಲ ನಾನು, ಕೇಳಿ ನಿಮಗೆ ಆದಷ್ಟು ಅದನ್ನು ಮಾಹಿತಿ ಕೂಡ ಕೊಡ್ತೀನಿ ಸ್ನೇಹಿತರೆ. ಆ ಕಡೆನೂ ಜನ ಅಲ್ಲಿ ಹೋಗ್ತಾ ಇದ್ದಾರೆ ನೋಡಿ. ಸಿಖ್ ಸಮುದಾಯದವರು ಕೂಡ ಅವರ ಪದ್ಧತಿಯಂತೆ ಇಲ್ಲಿ ಪಿಂಡದಾನವನ್ನು ಮಾಡ್ತಾ ಇದ್ದಾರೆ, ಅಸ್ಥಿ ವಿಸರ್ಜನೆಗಳನ್ನು ಮಾಡ್ತಾ ಇದ್ದಾರೆ. ನೋಡಿ ಜನಗಳು ನಿರಂತರವಾಗಿ ಬರ್ತಾ ಇದ್ದಾರೆ. ನೂರಾರು ಜನ, ಸಾವಿರಾರು ಜನ ನೀವು ಇಲ್ಲಿ ನೋಡ್ಬೋದು ಸ್ನೇಹಿತರೆ. ಒಂದು ಮಾಹಿತಿ, ಶ್ರೀರಂಗಪಟ್ಟಣ ಇರೋದು ದ್ವೀಪದಲ್ಲಿ. ಹಿಂದೆ ಇದು ಮೈಸೂರಿನ ಸಾಮ್ರಾಜ್ಯದ ರಾಜಧಾನಿಯಾಗಿತ್ತು. ಆಮೇಲೆ ಈ ರಾಜಧಾನಿ ಮೈಸೂರಿಗೆ ಶಿಫ್ಟ್ ಆಗಿದ್ದು ನಿಮಗೆಲ್ಲ ಗೊತ್ತಿರುವ ವಿಷಯ. ಇಲ್ಲಿ ಕೂಡ ನೀವು ಹಲವಾರು ಸಿನಿಮಾದ ಶೂಟಿಂಗ್ಗಳನ್ನು ಕೂಡ ಆಗಿರೋದು ನಾವು ಕಾಣಬಹುದು. ನದಿ ತುಂಬ ಕ್ಲೀನಾಗಿದೆ, ನೀಟಾಗಿದೆ. ನೀರು ಕೂಡ ಇರೋದು ಪ್ರಮುಖ. ಓಕೆ, ಸೊ ಇದಷ್ಟು ಮಾಹಿತಿ ನಿಮಗೆ ಶ್ರೀರಂಗಪಟ್ಟಣದಲ್ಲಿರುವ ಸಂಗಮ ಮಾಹಿತಿ, ತ್ರಿವೇಣಿ ಸಂಗಮದ ಮಾಹಿತಿ. ಸೊ ನೀವೇನಾದರೂ ಬೆಂಗಳೂರಿಂದ ಮೈಸೂರಿಗೆ ಹೋಗುವಾಗ ಅಥವಾ ಮೈಸೂರಿಂದ ಬೆಂಗಳೂರಿಗೆ ಹೋಗುವಾಗ ಶ್ರೀರಂಗಪಟ್ಟಣಕ್ಕೆ ಬಂದರೆ ತಪ್ಪದೆ ಮಿಸ್ ಮಾಡದೆ ಸಂಗಮವನ್ನು ಭೇಟಿ ಕೊಟ್ಟು ನೀವು ಕೂಡ ಕಾವೇರಿ ದರ್ಶನವನ್ನು ಪಡೆದು ಪುನೀತರಾಗ್ಬೋದು ಅಂತ ನನ್ನ ಅನಿಸಿಕೆ. ಧನ್ಯವಾದಗಳು ಸ್ನೇಹಿತರೆ. ಈಗ ನಾವು ಶ್ರೀರಂಗನಾಥನ ದೇವಸ್ಥಾನದ ಪ್ರಾಂಗಣವನ್ನು ಪ್ರವೇಶ ಮಾಡಿದ್ದೀವಿ. ಇದು ಭವ್ಯವಾದ ಅತ್ಯಂತ ಪುರಾತನವಾದ ದೇವಾಲಯಗಳಲ್ಲಿ ಒಂದು ಅಂತಲೇ ಹೇಳ್ಬೋದು. ಮುಂದೆ ಹೋದಾಗೆ ನಿಮಗೆ ಇಲ್ಲಿ
ಕ್ಯಾಮ್ರಾ ಪ್ರವೇಶ ಇಲ್ಲ, ಅಲೋ ಮಾಡೋದಿಲ್ಲ. ಸೊ ಇದು ಮುಖ್ಯ ಗೋಪುರ. ನೋಡ್ತಾ ಇದ್ದೀರಾ, ಇವತ್ತು ಸಿಕ್ಕಾಪಟ್ಟೆ ರಶ್ ಇದೆ. ಮುಂದೆ ಕೂಡ ಬರೆದಿದ್ದಾರೆ ಛಾಯಾಗ್ರಹಣವನ್ನು ಸಂಪೂರ್ಣವಾಗಿ ನಿಷೇಧ ಮಾಡಲಾಗಿದೆ ಅಂತ. ಇಲ್ಲಿ ನೀವು ಸಿಕ್ಕಾಪಟ್ಟೆ ನೂರಾರು ಕಲ್ಲಿನ ಕಂಬಗಳನ್ನು ನೋಡ್ಬೋದು, ಪಿಲ್ಲರ್ಸ್ಗಳನ್ನು ನೋಡ್ಬೋದು. ಬನ್ನಿ ನೋಡೋಣ ಒಳಗಡೆ ಎಷ್ಟೊತ್ತು ನಿಮಗೆ ಆಗುತ್ತೆ ಇವತ್ತು ಇನ್ನು ದರ್ಶನ ಪಡೆಯೋಕ್ಕೆ ಅಂತ ಕಾಯಬೇಕು. ದೇವಸ್ಥಾನದ ಪ್ರಾಂಗಣದಲ್ಲೇ ನಿಮಗೆ ಅಲ್ಲೊಂದು ಬಾವಿ ಇದೆ. ಈಗ ನಾವು ದರ್ಶನ ಮಾಡಿಕೊಂಡು ಹೊರಗೆ ಬಂದಿದ್ದೀವಿ. ನಮಗೆ ಧರ್ಮ ದರ್ಶನ ಮಾಡೋಕ್ಕೆ ಸರಿಸುಮಾರು ಒಂದು 45 ನಿಮಿಷ ಬೇಕಾಯಿತು ಸ್ನೇಹಿತರೆ, ಅಷ್ಟೇ, ಜಾಸ್ತಿ ಏನಾಗಲಿಲ್ಲ. ಇವತ್ತು ವೀಕ್ ಡೇ ಆಗಿದ್ದರಿಂದ ಸ್ವಲ್ಪ ಟೈಮ್ ಕಡಿಮೆ ಆಯಿತು ಅಂತ ನಾನು ಅನ್ಕೊತೀನಿ. ಇಲ್ಲಾಂದರೆ ವೀಕೆಂಡ್ಗಳಲ್ಲಿ ತುಂಬಾ ರಶ್ ಇರುತ್ತೆ. ಇಲ್ಲಿ ಚಪ್ಪಲ್ ಸ್ಟ್ಯಾಂಡ್ ಕೂಡ ಇದೆ. ಇಲ್ಲಿ ಹಲವಾರು ಅಂಗಡಿಗಳು ಇದೆ, ಹೋಟೆಲ್ಗಳು ಇವೆ. ಆಮೇಲೆ ಆರ್ಟಿಫ್ಯಾಕ್ಟ್ಸು, ಕಲಾಕೃತಿಗಳು ಸಿಗುವಂಥದ್ದು, ಆಮೇಲೆ ಮೂರ್ತಿಗಳು ಸಿಗುವಂಥದ್ದು. ಇದುವೇ ನಿಮಗೆ ಮೇನ್ ರೋಡ್ ಅಂತಲೇ ಹೇಳ್ಬೋದು. ಶ್ರೀರಂಗಪಟ್ಟಣದ ಶ್ರೀರಂಗನಾಥನ ದೇವಸ್ಥಾನದ ಮೇನ್ ರೋಡ್ ಇದು. ಸೊ ಈಗ ನಾವು ನಮ್ಮ ಚಪ್ಪಲಿಗಳನ್ನು ಕಲೆಕ್ಟ್ ಮಾಡಿಕೊಂಡು ವಾಪಸ್ಸು ನಮ್ಮ ವ್ಯಾನಲ್ಲಿ ಕೂತ್ಕೊಳ್ಳೋಣ.